ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ದೊಡ್ಡ ಚಂಡಮಾರುತ ಬರುತ್ತದೆ. ಈ ಒಂದು ವ್ಯಕ್ತಿಯಿಂದ ನಿಮ್ಮ ಬಾಳು ಬಂಗಾರವಾಗುತ್ತದೋ ಅಥವಾ ನಿಮ್ಮ ಬಾಳಿನಲ್ಲಿ ಯಾವೆಲ್ಲ ಕಷ್ಟಗಳು ಎದುರಾಗುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಡಿಸೆಂಬರ್ 2025 ಕಾಲಚಕ್ರವನ್ನು ನೋಡಿದ್ದೇವೆ. ಕಳೆದ ಕೆಲವು ವಾರಗಳಿಂದ ನೀವು ಒಂದು ರೀತಿಯ ವಿಚಿತ್ರವಾದ ಒತ್ತಡವನ್ನು ಅನುಭವಿಸಿದ್ದೀರಾ. ಕೆಲಸಗಳು ನಡೆಯುತ್ತವೆ, ಆದರೆ ನಿಂತು ಹೋಗುತ್ತವೆ. ಮನಸ್ಸಿನಲ್ಲಿ ಏನೋ ಒಂದು ಬಗೆಯ ಅಶಾಂತಿ ಮತ್ತು ಹೇಳಲಾಗದ ಭಯವಿದೆ. ನಿಮಗೊಂದು ಸಿಹಿ ಸುದ್ದಿ ಏನೆಂದರೆ, ಈ ಒಂದು 15 ದಿನಗಳಲ್ಲಿ ನಿಮ್ಮ ಅತ್ಯಂತ ಪ್ರಮುಖ ಗ್ರಹವು ತನ್ನ ಸ್ಥಾನವನ್ನು ಬದಲಾಯಿಸುತ್ತದೆ. ಅದು ಹೋರಾಟದಂತಹ ಮನೆಯಿಂದ ಹೊರಬಂದು ಅದೃಷ್ಟದ ಮನೆಗೆ ಪ್ರವೇಶ ಮಾಡುತ್ತದೆ. ಡಿಸೆಂಬರ್ ತಿಂಗಳು ಈ ರಾಶಿಯವರಿಗೆ ಯಾವಾಗ ನಿಧಾನಿಸಬೇಕು, ಯಾವ ದಿನಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು, ನಿಮ್ಮ ಕೆಲಸದಲ್ಲಿ ಅದ್ಭುತಗಳನ್ನು ತರುವಂತಹ ಸಮಯ ಯಾವುದು ಮತ್ತು ಷೇರು ಮಾರುಕಟ್ಟೆಯಲ್ಲಿ ಯಾವಾಗ ಲಾಭವನ್ನು ಕಾಯ್ದಿರಿಸಬೇಕು ಎಂಬುದನ್ನು ನಾವು ವಿವರವಾಗಿ ತಿಳಿಸಿಕೊಡ್ತೇವೆ. ಆದ್ದರಿಂದ ನಿಧಾನವಾಗಿ ಕುಳಿತುಕೊಂಡು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮುಂದಿನ 15 ದಿನಗಳ ಮಾರ್ಗದರ್ಶನವನ್ನು ಈ ಒಂದು ಸಂದರ್ಭದಲ್ಲಿ ತಿಳಿಸಲಾಗಿದೆ. ಮೊದಲನೇದಾಗಿ ಅತ್ಯಂತ ಶುಭ ಘಟನೆ ಡಿಸೆಂಬರ್ ತಿಂಗಳು ನಡೆಯುತ್ತದೆ. ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಗುರು ವಕ್ರ ಸ್ಥಾನದಲ್ಲಿ ಮತ್ತೆ ನಿಮ್ಮ ರಾಶಿಯಾದ ಮಿಥುನಕ್ಕೆ ಮರಳುತ್ತಿದ್ದಾನೆ. ಗುರು ವಿಸ್ತರಣೆಯು ಈ ಒಂದು ಸಂದರ್ಭದಲ್ಲಿ ಗುರುಗ್ರಹವು ನಿಮ್ಮ ಮೇಲೆ ಬಂದು ಕುಳಿತಿರುವಂತಹ ಸ್ವಂತ ಸುಧಾರಣೆಯನ್ನು ಪಡೆದುಕೊಳ್ಳಬಹುದು. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಕಳೆದ ಗೊಂದಲಗಳು ಸ್ಪಷ್ಟವಾಗುತ್ತದೆ. ಪ್ರಮುಖವಾದ ಘಟನೆ ಡಿಸೆಂಬರ್ ತಿಂಗಳು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಆರಂಭದ 3-4 ದಿನಗಳಲ್ಲಿ ನಿಧಾನವಾಗಿ ಸಾಗುತ್ತವೆ, ಆದರೆ ಡಿಸೆಂಬರ್ 7ರ ನಂತರ ನಿಮ್ಮ ಜೀವನದಲ್ಲಿ ವೇಗ ಹೆಚ್ಚಾಗುತ್ತಾ ಹೋಗುತ್ತೆ. ಕಷ್ಟಗಳು ಕಣ್ಮರೆಯಾಗುತ್ತೆ. ಹಣಕಾಸು ಮತ್ತು ಹಣದ ಬಗ್ಗೆ ಮಾತನಾಡೋದಾದರೆ, ಈ ತಿಂಗಳು 15ನೇ ತಾರೀಕಿನ ದಿನದಲ್ಲಿ ಹಣದ ಹರಿವು ಬಂದು ನಿಮ್ಮ ಕೈಯನ್ನು ಸೇರುತ್ತದೆ. ಆರಂಭದಲ್ಲಿ ಕಡಿಮೆ ಇದ್ದು ನಂತರ ಏರಿಕೆಯಾಗುತ್ತದೆ. ಡಿಸೆಂಬರ್ 3-4 ದಿನಗಳಲ್ಲಿ ಈ ರಾಶಿ ಚಕ್ರದವರಿಗೆ ಚಂದ್ರನು 12ನೆಯ ಮನೆಯಲ್ಲಿ ವ್ಯವಸ್ಥಾನವನ್ನು ಮಾಡೋದ್ರಿಂದ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಖರ್ಚು ಮತ್ತು ನಷ್ಟದ ಸೂಚನೆ ಇರುತ್ತದೆ. ಈ ದಿನಗಳಲ್ಲಿ ಯಾವುದೇ ದೊಡ್ಡ ಹೂಡಿಕೆಯನ್ನು ಮಾಡಬೇಡಿ ಮತ್ತು ಸಾಲವನ್ನು ಕೊಡೋದನ್ನು ತಪ್ಪಿಸಬೇಕಾಗುತ್ತೆ. ಸೆಪ್ಟೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನೀವು ಅನುಭವಿಸಿದಂತಹ ಆರ್ಥಿಕವಾದ ಬದಲಾವಣೆ ಕಷ್ಟಗಳನ್ನು ಈ ಸಂದರ್ಭದಲ್ಲಿ ದೂರ ಮಾಡಿಕೊಳ್ಳಬಹುದು. ನಿಮ್ಮದೇ ಆದಂತಹ ರಾಶಿಯಲ್ಲಿ ಕುಜನು 7ನೇ ಮನೆಯಲ್ಲಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಧನಸ್ಥಾನದಲ್ಲಿ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಾನೆ. ಅದಲ್ಲದೆ ಡಿಸೆಂಬರ್ ತಿಂಗಳು ನಿಮಗೆ ಅದ್ಭುತವಾದಂತಹ ಚಂದ್ರನ ಆಗಮನ ಕೂಡ ಸಿಗ್ತಾ ಹೋಗುತ್ತೆ. ಧನಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ಡಿಸೆಂಬರ್ ಅತ್ಯಂತ ಪ್ರಮುಖವಾದ ದಿನಗಳಲ್ಲಿ ಈ ಸಮಯದಲ್ಲಿ ನೀವು ಸಾಲ ಕೊಡೋದು ಅಥವಾ ಸಾಲವನ್ನು ಪಡೆದುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ. ಕುಟುಂಬದ ಮೂಲಕ ಆರ್ಥಿಕ ಲಾಭ ಸಿಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಮಾರಿ ಲಾಭವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅದೇ ರೀತಿ ಕೆಲವೊಂದಿಷ್ಟು ನಷ್ಟವನ್ನು ಕೂಡ ಎದುರಿಸಬೇಕಾಗಿ ಬರಬಹುದು. ಡಿಸೆಂಬರ್ 15ರ ನಂತರ ಕಲಿಯುವ ದಿನ. ಹೂಡಿಕೆಯನ್ನು ಕಡಿಮೆ ಮಾಡಿಕೊಂಡು ಮಾರುಕಟ್ಟೆಯ ಕಡೆಗೆ ಮಾರ್ಕೆಟಿಂಗ್ ಟ್ರೇಡ್ಸ್ ಮತ್ತು ಹೊಸ ತಂತ್ರವನ್ನು ಕಲಿಯುವುದತ್ತ ಗಮನ ಕೊಡಬೇಕಾಗುತ್ತೆ. ಸಂಕ್ಷಿಪ್ತವಾಗಿ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು, ಇಲ್ಲದಿದ್ದರೆ ನಷ್ಟವಾಗುವ ಸಾಧ್ಯತೆ ಇದೆ. ಉತ್ತಮವಾದ ಅವಕಾಶಗಳು. ಡಿಸೆಂಬರ್ 15ರಿಂದ ಕಲಿಯುವ ದಿನ. ಲಕ್ಷ್ಮೀ ದೇವಿಯ ಆಗಮನ ಖಚಿತವಾಗಿ. ನಿಮ್ಮ ಕರ್ಮಸ್ಥಾನದ ಕೆಲಸ ಉದ್ಯೋಗದ ಬಗ್ಗೆ ಮಾತನಾಡುವುದಾದರೆ, ಡಿಸೆಂಬರ್ ತಿಂಗಳಲ್ಲಿ ನೀವು 15ನೇ ತಾರೀಕಿನಿಂದ ಇನ್ನು 21ನೇ ತಾರೀಕಿನವರೆಗೂ ಕೂಡ ಶನಿ ದೇವರು ನಿಮ್ಮ ಕರ್ಮಸ್ಥಾನದ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಡಿಸೆಂಬರ್ ತಿಂಗಳು ಆಸಕ್ತಿ ಇರೋದಿಲ್ಲ ಯಾವುದೇ ಕೆಲಸವನ್ನು ಮಾಡೋದಕ್ಕೆ. ಕೆಲಸವನ್ನು ಬಿಟ್ಟು ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಅದು ತಪ್ಪು ನಿರ್ಧಾರವಾಗಿರುತ್ತದೆ. ಯಾವುದೇ ಭಾವನಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಡಿಸೆಂಬರ್ ತಿಂಗಳು ಬುಧನು 6ನೇ ಮನೆಗೆ ಹೋಗಿ ನಿಮ್ಮ ತರ್ಕ ಶಕ್ತಿಯನ್ನು ಹೆಚ್ಚಿಸ್ತಾನೆ. ಇದರಿಂದ ಕಚೇರಿ ರಾಜಕೀಯವನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ನಿಭಾಯಿಸಬಹುದು. ವ್ಯಾಪಾರಿಗಳಿಗೆ ಡಿಸೆಂಬರ್ ತಿಂಗಳು ಅದ್ಭುತವಾಗಿದೆ. ಅದೇ ರೀತಿ ಖರ್ಚು ಕೂಡ ಇರುತ್ತದೆ. ಮನೆಗೆ ಯಾರಾದರೂ ಒಬ್ಬ ನೆಂಟರು ಬರುವ ಸಾಧ್ಯತೆ ಇದೆ. ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತೆ. ಅಪಘಾತವಾಗುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಮಿಥುನ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಯಾವುದೇ ರಿಸ್ಕ್ಗಳನ್ನು ತೆಗೆದುಕೊಳ್ಳಬಾರದು. ಆದರೆ ಆತುರ ಮತ್ತು ಪಾಲುದಾರಿಕೆಯಲ್ಲಿ ಯಾವುದೇ ಸಂಘರ್ಷಗಳು ಬಾರದಂತೆ ನೋಡಿಕೊಳ್ಬೇಕು, ಇಲ್ಲದಿದ್ದರೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಈ ಸಂದರ್ಭ ದೈಹಿಕವಾಗಿ ಆಯಾಸ ಇರುತ್ತೆ. ಅನಗತ್ಯ ಖರ್ಚುಗಳನ್ನು ಹೆಚ್ಚಾಗ್ತಾ ಹೋಗುತ್ತೆ. ಡಿಸೆಂಬರ್ ತಿಂಗಳು ಕುಜನ ಪ್ರಭಾವ. ಪತಿ ಪತ್ನಿಯ ಮನಸ್ಥಿತಿ ಮುಖ್ಯವಾಗಿರುತ್ತದೆ. ಕುಜನು 7ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಪತಿ ಸ್ವಲ್ಪ ಕಿರಿಕಿರಿಗೆ ಒಳಗಾಗಬಹುದು, ಆದರೆ ನಿಮ್ಮ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಬಾಕಿ ಉಳಿದಿರುವ ಎಲ್ಲ ಕೆಲಸಗಳು ಮುಗಿಯುತ್ತವೆ. ಈ ಸಮಯದಲ್ಲಿ ವಾದಗಳನ್ನು ತಪ್ಪಿಸಬೇಕು. ಬುದ್ಧಿವಂತಿಕೆಯಿಂದ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಮನೆಯ ವಾತಾವರಣವನ್ನು ಸಮಾಧಾನಕರವಾಗಿ ಇಟ್ಕೊಳ್ಳೋದು ಗೃಹಿಣಿಯರ ಕೆಲಸವಾಗಿರುತ್ತೆ. ಡಿಸೆಂಬರ್
ಡಿಸೆಂಬರ್ ತಿಂಗಳು ಮನೆಗೆ ಹೋಗುವಾಗ ಶಾಂತ ರೀತಿಯಲ್ಲಿ ಮನೆಯನ್ನು ಕಾಪಾಡಿಕೊಳ್ಬೇಕಾಗಿರೋದು ಗೃಹಿಣಿಯರ ಕರ್ತವ್ಯವಾಗಿರುತ್ತೆ. ಈ ಸಂದರ್ಭದಲ್ಲಿ ಒಂದು ವಿಶೇಷವಾದ ಸಂಗೀತವನ್ನು ಕೇಳೋದು ಮತ್ತು ಮನೆಯಲ್ಲಿ ಧೂಪ ದೀಪದಿಂದ ಪೂಜೆಯನ್ನು ಸಮರ್ಪಿಸೋದು, ದೇವರಿಗೆ ನೀವು ಒಂದು ಭಕ್ತಿಯನ್ನು ಸಮರ್ಪಣೆ ಮಾಡೋದ್ರಿಂದ ಕಷ್ಟಗಳು ಬಂದ ರೀತಿಯಲ್ಲೇ ಕಡಿಮೆ ಆಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ಕೆಲಸದ ತೊಂದರೆಗಳು ಹೆಚ್ಚಾಗಬಹುದು. ಅತ್ಯಂತ ನೆಮ್ಮದಿಯ ದಿನಗಳು ಪಡ್ಕೊಳ್ಬೇಕು ಅಂತ ಅನ್ನೋದಾದರೆ ಡಿಸೆಂಬರ್ ಅಂತ್ಯದಲ್ಲಿ ನೀವು ಸಾಕಷ್ಟು ರೀತಿಯ ಲಾಭ ಮತ್ತು ನೆಮ್ಮದಿಯನ್ನು ಬರಮಾಡ್ಕೊಳ್ಬಹುದು. ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿ ಸುಖ ಸ್ಥಾನ ಬರುತ್ತದೆ, ಆದರೆ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ. ಈ ಸಂದರ್ಭದಲ್ಲಿ ಸಂಬಂಧಗಳಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಡಿಸೆಂಬರ್ ತಿಂಗಳು ನಿಮ್ಮ 7ನೇ ಮನೆಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಕುಜನು ಒಂದು ಜೀವನ ಸಂಗಾತಿಯ ಮೇಲೆ ಪ್ರಭಾವವನ್ನು ಬೀರಬಹುದು. ಡಿಸೆಂಬರ್ 2025 15ರಿಂದ ಸಣ್ಣ ವಿಷಯಗಳಿಗೂ ಕೂಡ ಕಿಡಿ ಹೊತ್ತಿಕೊಂಡು ಹುರಿಯಬಹುದು. ಈ ಸಮಯದಲ್ಲಿ ಶಾಂತವಾಗಿರಿ, ವಾದವನ್ನು ತಪ್ಪಿಸಿ, ಸಂಬಂಧ ಹಾಳಾಗದಂತೆ ನೋಡಿಕೊಳ್ಬೇಕು. ಪ್ರೀತಿಯ ಜೀವನಕ್ಕೆ ಡಿಸೆಂಬರ್ 15ರ ನಂತರ ಒಳ್ಳೆಯ ಸಿಹಿ ಸುದ್ದಿ ಸಿಗ್ತಾ ಹೋಗುತ್ತೆ. ವಿಶೇಷವಾದ ದಿನ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಮನೆಯಲ್ಲಿ ಅತ್ಯುತ್ತಮವಾಗಿರುವ ಹಣಕಾಸನ್ನು ನೀವು ಬರಮಾಡ್ಕೊಳ್ಬೇಕು, ನೆಮ್ಮದಿಯನ್ನು ಕಂಡುಕೊಳ್ಬೇಕು ಅಂತ ಬಹಳಷ್ಟು ಕಷ್ಟಪಡ್ತಾ ಇರುವಂಥ ಜನರಿಗೆ ಈ ಸಂದರ್ಭ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಈ ಸಮಯದಲ್ಲಿ ನೀವು ಶನಿ ಶಾಂತಿಯನ್ನು ಮಾಡೋದು ಅತ್ಯುತ್ತಮ. ಶನಿ ದೇವನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ಕಷ್ಟಗಳನ್ನು ಕಡಿಮೆ ಮಾಡ್ಕೊಳ್ಬಹುದು, ನೆಮ್ಮದಿಯನ್ನು ಬರಮಾಡ್ಕೊಳ್ಬಹುದು. ಈ ಸಂದರ್ಭದಲ್ಲಿ ಯಾವುದೇ ಜಗಳಕ್ಕೆ ಹೋಗಬೇಡಿ ಮತ್ತು ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಹೊಸ ವ್ಯವಹಾರದ ಮಾಹಿತಿಯನ್ನು ಕಲೆ ಹಾಕಬೇಡಿ. ಏಕೆಂದರೆ ಈ ಸಮಯದಲ್ಲಿ ನೀವು ಮಾಡುವಂಥ ಕೆಲಸದಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ. ಈ ಸಮಯ ನಿಮಗೆ ಹನುಮಾನ್ ಚಾಲೀಸನ್ನು ಪಠಿಸೋಕೆ ಸೂಕ್ತವಾಗಿದೆ. ನೀವು ಅರ್ಪಿಸಬಹುದು ಹನುಮಂತನಿಗೆ ವೀಳ್ಯದೆಲೆ ಹಾರವನ್ನು. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ, ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಬಹುದು. ಕುಜನ ಅಗ್ನಿಯನ್ನು ಧನಾತ್ಮಕವಾಗಿ ಬದಲಾಯಿಸಬಹುದು. ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಪರಿಹಾರದಿಂದ ಆರೋಗ್ಯ ಮತ್ತು ಬುದ್ಧಿವಂತಿಕೆಯ ದಿನದಂದು ಬುಧವಾರದಂದು ಹಸುಗಳಿಗೆ ಹಸಿರು ಮೇವು ಅಥವಾ ಸೊಪ್ಪನ್ನು ತಿನ್ನಿಸೋದ್ರಿಂದ ನಿಮ್ಮ ಕಷ್ಟಗಳು ಕಡಿಮೆ ಆಗುತ್ತೆ. ಗುರುವಿನ ಆಶೀರ್ವಾದ ಸಿಗ್ತಾ ಹೋಗುತ್ತೆ. ಈ ಒಂದು ಸಣ್ಣ ಪುಟ್ಟ ಪರಿಹಾರವನ್ನು ನೀವು ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಅನುಕೂಲತೆಯನ್ನು ಬರಮಾಡ್ಕೊಳ್ಬಹುದು, ಸಂಪತ್ತನ್ನು ಹೆಚ್ಚಿಸ್ಕೊಳ್ಬಹುದು. ಈ ಒಂದು ವಿಶೇಷವಾದ ಮಿಥುನ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.